ವೆರಿ ಗುಡ್ ಮಾರ್ನಿಂಗ್ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ ಸುದ್ದಿಯನ್ನು ಒಂದೊಂದಾಗಿ ನೋಡೋಣ. ರಾಜ್ಯ ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ನಡೆಯಲಿರುವಂತಹ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಅಕ್ಟೋಬರ್ 28ರಂದು ಪರಿಷತ್ ಚುನಾವಣೆ ನಡೆಯಲಿದ್ದು ನವೆಂಬರ್ 2ರಂದು ಮತ ಎಣಿಕೆ ನಿಗದಿಯಾಗಿದೆ. 4 ಸ್ಥಾನಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗಿದ್ದು ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಪುಟ್ಟಣ್ಣ, ಈಶಾನ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಶಶಿಲ್ ನಮೋಶಿ, ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಎಸ್ವಿ ಸಂಕನೂರ್ ಹಾಗೆಯೇ ಆಗ್ನೇಯ ಪದವೀಧರರ ಕ್ಷೇತ್ರಕ್ಕೆ ಚಿದಾನಂದ ಗೌಡ್ರನ್ನ ಅಭ್ಯರ್ಥಿಗಳಾಗಿ ಘೋಷಣೆ ಮಾಡಲಾಗಿದೆ. ಆರ್ಆರ್ ನಗರ ಉಪಚುನಾವಣೆ ರಂಗು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಡಿಕೆ ಬ್ರದರ್ಸ್ಗೆ ರಾಜರಾಜೇಶ್ವರಿ ಕ್ಷೇತ್ರ ಪ್ರತಿಷ್ಠೆಯ ರಂಗವಾಗಿದ್ದು ಅಲ್ಲಿ ಕಾಂಗ್ರೆಸ್ ಗೆಲುವಿಗೆ ಪಣವನ್ನು ತೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕಾಂಗ್ರೆಸ್ ಪಕ್ಷಕ್ಕೆ ದಿವಂಗತ ಡಿಕೆ ರವಿ ಪತ್ನಿ ಕುಸುಮಾ ಸೇರ್ಪಡೆಯಾಗಲಿದ್ದಾರೆ. ನಿನ್ನೆ ರಾತ್ರಿ ಡಿಕೆ ರವಿ ಮಾವ ಹನುಮಂತರಾಯಪ್ಪ ಮನೆಗೆ ಭೇಟಿ ನೀಡಿದ್ದ ಡಿಕೆಶಿ, ಡಿಕೆ ಸುರೇಶ್ ಕುಸುಮಾ ಪಕ್ಷ ಸೇರ್ಪಡೆ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಮಾತುಕತೆ ನಂತರ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಕುಸುಮಾ ಕಾಂಗ್ರೆಸ್ ಸದಸ್ಯ ಪಡೆಯುತ್ತಾರೆ. ಇನ್ನು ಆರ್ಆರ್ ನಗರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರ ರಾಮಲಿಂಗಾರೆಡ್ಡಿ ನೇತೃತ್ವದ ಸಮಿತಿ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಆರ್ಆರ್ ನಗರದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ಸಂಸದ ಡಿಕೆ ಸುರೇಶ್ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಕುಮಾರ್ ಅವರಿಗೆ ನಮ್ಮ ಪಕ್ಷದ ಸದಸ್ಯತ್ವವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅನೇಕರು ಒತ್ತಡವನ್ನ ಮಾಡ್ತಾ ಇದ್ರು. ಬಂದು ಭೇಟಿ ಮಾಡಿ ಅವರು ನಮ್ಮ ಪಕ್ಷದ ಸದಸ್ಯತ್ವವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೇವೆ. ಬಹಳ ಸಂತೋಷದಿಂದ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ತೆಗೆದುಕೊಳ್ಳಲಿಕ್ಕೆ ಒಪ್ಪಿದ್ದಾರೆ. ಕಾಂಗ್ರೆಸ್ ಕಚೇರಿಯಲ್ಲಿ ಸದಸ್ಯತ್ವವನ್ನು ಸ್ವೀಕಾರ ಮಾಡ್ತಾರೆ. ಮುನಿರತ್ನ ರಾಜಕೀಯವಾಗಿ ನನಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಈಗಲೂ ಸ್ಪಷ್ಟಪಡಿಸ್ತಾ ಇದ್ದೇನೆ, ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತದೆ ಮತ್ತು ಈ ಕ್ಷೇತ್ರದಲ್ಲಿ ಏನು ಅನ್ಯಾಯಗಳು, ಅಕ್ರಮಗಳು, ದೌರ್ಜನ್ಯ ನಡೀತಾ ಇದೆ ಅದನ್ನ ತಡೀತಕ್ಕಂಥ ಕೆಲಸವನ್ನ ರಾಜರಾಜೇಶ್ವರಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ನಾಗರಿಕರು, ಮತದಾರರು ಖಂಡಿತ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಯಶಸ್ಸಾಗುತ್ತೆ. ಹಾಸನ ಜಿಲ್ಲೆಯಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕಿಡಿಕಾರಿದ್ದಾರೆ. 25 ಲಕ್ಷಕ್ಕೆ ವೃತ್ತ ನಿರೀಕ್ಷಕ ಹುದ್ದೆಗೆ ಸರ್ಕಾರ ಅಸ್ತು ಅಂತ ರೌಡಿ ವ್ಯಕ್ತಿಯನ್ನ ವೃತ್ತ ನಿರೀಕ್ಷಕರನ್ನಾಗಿ ಹಾಸನಕ್ಕೆ ಕಳಿಸಿದೆ. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿರುವಂತಹ ಸುರೇಶ್ಗೆ ರೌಡಿಗಳಿಂದ ಹೂವಿನ ಅಭಿಷೇಕವನ್ನ ಮಾಡಲಾಗಿದೆ. ಗೃಹ ಇಲಾಖೆ ಪೂರ್ವಾಪರ ತಿಳಿದು ನಂತರ ವರ್ಗಾವಣೆ ಮಾಡಬೇಕು ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮತ್ತೆ ಆಸ್ತಿಗೆ ಪೋಸ್ಟ್ ಮಾಡಿದ್ದಾರೆ. ಅವ್ರನ್ನೇ ನಿನ್ನೆ ರೌಡಿ ಎಲಿಮೆಂಟ್ ಯಾರಿದ್ದಾರೆ ಅವರೆಲ್ಲ ಅವರಿಗೆ ಅಭಿಷೇಕ ಎಲ್ಲ ರೂಢಿಗಳಾಗ್ತಾ ಇರೋದು. ಕೂಡಲೇ ಈ ಅಧಿಕಾರಿನ ಅಮಾನತ್ ಮಾಡಬೇಕು. ನಾನು DGP ಅವರಿಗೆ, ಹೋಮ್ ಸೆಕ್ರೆಟರಿಗೆ, ಹೋಮ್ ಮಿನಿಸ್ಟರ್ಗೆ, ಮುಖ್ಯಮಂತ್ರಿಗಳಿಗೆ ನಾನು ಹೇಳೋದು, ಈ ಜಿಲ್ಲೆಯಲ್ಲಿ ಏನಾದ್ರು ಅನಾಹುತ ಆದರೆ ಮೈಸೂರು ಐಜಿನೇ ನೇರವಾಗಿ ಅನಾಹುತ ಆಗುತ್ತೆ. ರಾಯಚೂರಿನ ಮಸ್ಕಿ ವಿಧಾನಸಭಾ ಕ್ಷೇತ್ರಕ್ಕೆ ಇದ್ದ ನ್ಯಾಯಾಲಯದ ಅಡೆತಡೆ ನಿವಾರಣೆಯಾಗಿದೆ. ಆದರೆ ಈಗ ಮಸ್ಕಿಯಲ್ಲಿ ಪ್ರತಾಪ್ ಗೌಡ ಪಾಟೀಲ್ ಹಾಗೆಯೇ ಬಸನಗೌಡ ತುರ್ವಿಹಾಳ ಮಧ್ಯೆ ಟಿಕೆಟ್ ಫೈಟ್ ಶುರುವಾಗಿದೆ. ಒಂದು ವೇಳೆ ಮಸ್ಕಿ ಕ್ಷೇತ್ರಕ್ಕೆ ಚುನಾವಣೆ ಘೋಷಣೆಯಾದರೆ ಪ್ರತಾಪ್ ಗೌಡ್ರಿಗೆ ಬಿಜೆಪಿ ಟಿಕೆಟ್ ಬಹುತೇಕ ಫೈನಲ್ ಅಂತೆ. ಆದರೆ ಬಸನಗೌಡ ಬೆಂಬಲಿಗರು ಈಗ ಭಾವಿ ಶಾಸಕರು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಶುರುವಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 213 ಮತಗಳ ಅಂತರದಲ್ಲಿ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ರು. ಬಸನಗೌಡ ಬಿಜೆಪಿ ಅಭ್ಯರ್ಥಿಯಾಗಿದ್ರು. ಪ್ರತಾಪ್ ಗೌಡ ಬಿಜೆಪಿಗೆ ಆಗಮಿಸಿದ ನಂತರ ಬಸನಗೌಡರಿಗೆ ತುಂಗಭದ್ರಾ ಕಾಡಾ ಅಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ. ಒಲ್ಲದ ಮನಸ್ಸಿನಿಂದ ಬಿಜೆಪಿಯ ಹಿರಿಯ ಮುಖಂಡರ ಮನವೊಲಿಕೆಯ ನಂತರ ಬಸನಗೌಡ ಕಾಡಾ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ರು. ಆದರೂ ಇಬ್ಬರ ಮಧ್ಯ ಒಳಗುದಿ ಮುಂದುವರೆದಿದೆ. ಇತ್ತೀಚೆಗೆ ಪ್ರತಾಪ್ ಗೌಡ ಜನ್ಮದಿನದಂದು ಬಸನಗೌಡ ಬೆಂಬಲಿಗರು ಕಾರ್ಯಕ್ರಮದಿಂದ ದೂರವೇ ಉಳಿದಿದ್ರು. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಬೆಂಬಲಿಗರ ಪೋಸ್ಟ್ ಸದ್ದು ಮಾಡ್ತಾ ಇದೆ. ಯಾದಗಿರಿಯ ಗುರುಮಠಕಲ್ ಶಾಸಕ ನಾಗನಗೌಡ ಕಂದಕೂರ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ. ರಸ್ತೆ ನಿರ್ಮಾಣ ಮಾಡದಕ್ಕೆ ನೊಂದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಾಕಿ ಶಾಸಕರಿಗೆ ಆವಾಜ್ ಹಾಕಿದ್ದಾರೆ. ಯರಗೋಳ ಯಾಗಾಪುರ ರಸ್ತೆ ಕೆಟ್ಟ ಹೋಗಿದೆ, ಆದರೆ ಇದುವರೆಗೂ ರಸ್ತೆ ನಿರ್ಮಾಣ ಮಾಡಿಲ್ಲ. ಇದಕ್ಕೆ ಕೆರಳಿದ ಜನ ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೀವಿ, ತಿಳ್ಕೊ ನೀನು, ಎಷ್ಟು ದಿವಸ ತಾಳಿದ್ದೀವಿ, ಮತ್ತೆ 15 ದಿನ ಚಾನ್ಸ್ ಕೊಡ್ತೀವಿ, ನಿಮ್ಮ ಆಫೀಸ್ಗೆ ಬೀಗ ಹಾಕ್ತೀವಿ, ನೀವು ಮೊದಲು ತಿಳಿದುಕೋ ಅಂತ ಆವಾಜ್ ಹಾಕಿದ್ದಾರೆ ಯರಗೋಳ ಗ್ರಾಮಸ್ಥರು. ಹಥ್ರಾಸ್ ಅತ್ಯಾಚಾರ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆದೇಶವನ್ನು ಕೊಟ್ಟಿದ್ದಾರೆ. ಅತ್ಯಾಚಾರ ಪ್ರಕರಣ ದೇಶದಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿರೋ ಬೆನ್ನಲ್ಲೇ ಉತ್ತರ ಪ್ರದೇಶ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ. 2 ವಾರಗಳ ಹಿಂದೆ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗಿದ್ದ 19 ವರ್ಷದ ಯುವತಿ ಸೆಪ್ಟೆಂಬರ್ 29ರಂದು ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು. ಮೃತಪಟ್ಟ ಯುವತಿಯ ಅಂತ್ಯಕ್ರಿಯೆಯನ್ನು ಉತ್ತರ ಪ್ರದೇಶ ಪೊಲೀಸರು ನಡುರಾತ್ರಿಯಲ್ಲೇ ಮಾಡಿ ಮುಗಿಸಿದ್ರು. ಅಂತ್ಯಕ್ರಿಯೆಗೆ ತೆರಳೋದಕ್ಕೆ ತಮಗೂ ಅವಕಾಶ ನೀಡಿರಲಿಲ್ಲ ಅಂತ ಸಂತ್ರಸ್ತೆಯ ಕುಟುಂಬ ಸದಸ್ಯರು ಆರೋಪವನ್ನು ಮಾಡಿದರು.
ಇನ್ನು ಉತ್ತರ ಪ್ರದೇಶದ ಹತ್ರಾಸ್ ಅತ್ಯಾಚಾರ ಪ್ರಕರಣ ವಿರೋಧಿಸಿ ಇಡೀ ದೇಶದಲ್ಲಿ ಕಿಚ್ಚು ಜಾಸ್ತಿ ಆಗ್ತಾ ಇದೆ. ಹಲವೆಡೆ ವಿಕೃತಿ ಘಟನೆ ವಿರುದ್ಧ ಪ್ರತಿಭಟನೆಗಳು ನಡೀತಾಲೇ ಇವೆ. ಕಾಂಗ್ರೆಸ್ ನಾಯಕರು ಹತ್ರಾಸ್ ಸಂತ್ರಸ್ತೆ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇನ್ನೂ 3 ಕಾಂಗ್ರೆಸ್ ನಾಯಕರು ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ. ಇನ್ನು ಹತ್ರಾಸ್ ಅತ್ಯಾಚಾರ ಸಾವನ್ನ ಖಂಡಿಸಿ ಅಕ್ಟೋಬರ್ 5ರಂದು ದೇಶದಾದ್ಯಂತ ಕಾಂಗ್ರೆಸ್ ಶಾಂತಿಯುತ ಸತ್ಯಾಗ್ರಹ ನಡೆಸೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಎಲ್ಲೆಡೆ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಪ್ರತಿಮೆ ಎದುರು ಧರಣಿ ನಡೆಸಲಿದ್ದು ಎಲ್ಲ ರಾಜ್ಯ ಘಟಕಗಳಿಗೂ ಎಐಸಿಸಿ ಪತ್ರವನ್ನು ಕಳಿಸಿದೆ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಯುವತಿ ಅತ್ಯಾಚಾರ ಕೊಲೆ ಪ್ರಕರಣ ಖಂಡಿಸಿ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾರದ್ದೋ ಅಸೂಯೆಗೆ ಹೆಣ್ಣು ಮಗು ಬಲಿಪಶು ಮಾಡಲಾಗಿದೆ. ಅವರ ಕುಟುಂಬದ ಕಣ್ಣೀರಿನ ಶಾಪ ತಟ್ಟುತ್ತೆ. ಉತ್ತರ ಪ್ರದೇಶದಲ್ಲಿ ರಾಕ್ಷಸರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ಒಂದು ಅಮಾಯಕ ಹೆಣ್ಣು ಮಗು ಸಾವನ್ನಪ್ಪಿದೆ. ಇದು ಹೀನ ಕೃತ್ಯ. ನಾನೊಬ್ಬ ಹೆಣ್ಣಾಗಿ ಈ ಘಟನೆಯನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಬೇತಮಂಗಲದಲ್ಲಿ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಕಿಡಿಕಾರಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಒಂದು ಹೆಣ್ಮಗು 19 ವರ್ಷದ ಹೆಣ್ಮಗುಗೆ ಅತ್ಯಾಚಾರ ಆಗಲಿಲ್ಲ ಅಂತಂದ್ರೆ ತಂದೆ ತಾಯಿಗೆ ಆರೋಗ್ಯ ದೃಷ್ಟಿಯಿಂದ ಆ ಮಗು ತೀರ್ಕೊಂತ ಯಾರು ಸಮಾಜದಲ್ಲಿ ಕೇಳೋರಿಲ್ವಾ? ಇವತ್ತು ಆ ಹೆಣ್ಮಗುಗೆ ನಾಳೆ ಇನ್ನೊಂದು ಹೆಣ್ಮಗುಗೆ ಅದೇ ಕೆಲಸ ಕೊಡ್ತಾರೆ. ಯಾವುದೇ ತಂದೆ ತಾಯಿ ಮಕ್ಕಳನ್ನ ಆ ಪರಿಸ್ಥಿತಿಯಲ್ಲಿ ನೋಡ್ಕೊಡುದು. ಯಾವುದೇ ತಂದೆ ತಾಯಿ ತುಂಬ ನೋವಾಗುತ್ತೆ. ಆ ತಾಯಿ ಕಣ್ಣೀರು, ಆ ತಾಯಿ ನೋವು ಅವ್ರಿಗೆ ಅರ್ಥ ಆಗಬೇಕು. ಯಾವುದಕ್ಕೂ ನ್ಯಾಯ ಇಲ್ಲ, ಅನ್ಯಾಯಕ್ಕೆ ಎಲ್ಲ ಮಾರ್ಗಗಳು ಹುಡ್ಕೊಡ್ತಾ ಇದ್ದಾರೆ. ಡ್ರಗ್ಸ್ ಕೇಸಲ್ಲಿ ಆಂಕರ್ ಅನುಶ್ರೀಗೆ ಕಂಟಕ ಫಿಕ್ಸ್ ಆಗೋ ಸಾಧ್ಯತೆ ಇದೆ. ಅನುಶ್ರೀ ಮೊಬೈಲ್ ಅನ್ನ ಸಿಸಿಬಿ ಪೊಲೀಸರು ಜಾಲಾಡಿದ್ದಾರೆ. ಅನುಶ್ರೀ ಮೊಬೈಲ್ನಲ್ಲಿ ಸ್ಫೋಟಕ ಮಾಹಿತಿ ಅಡಗಿದೆಯಂತೆ. ಅನುಶ್ರೀ ಮೊಬೈಲ್ನಲ್ಲಿ 37 ನಂಬರ್ಗಳು ಸೇವ್ ಆಗಿಲ್ವಂತೆ. ಹೀಗಾಗಿ ನಂಬರ್ಗಳು ಭಾರೀ ಸಂಶಯವನ್ನು ಮೂಡಿಸಿವೆ. ಕೆಲವು ಪ್ರಮುಖರ ನಂಬರ್ಗಳು ಹೆಸರಿಲ್ಲದೆ ಸೇವ್ ಮಾಡಲಾಗಿದೆಯಂತೆ. ಸಂಶಯ ಬರಬಾರದು ಅನ್ನೋ ಕಾರಣಕ್ಕೆ ಸೇವ್ ಮಾಡಿಲ್ವಂತೆ. ಸೇವ್ ಆಗದ ನಂಬರ್ಗಳ ಬಗ್ಗೆ ಸಿಸಿಬಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸರ್ಕಾರ ಡ್ರಗ್ಸ್ ವಿಚಾರದಲ್ಲಿ ಕಳ್ಳ ಪೊಲೀಸ್ ಆಟ ಆಡ್ತಾ ಇದೆ ಅಂತ ಸಂಸದ ಡಿಕೆ ಸುರೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾರೋ ಒಂದಿಬ್ರು ನಟಿಯರನ್ನ ಹಿಡ್ಕೊಂಡು ಆಡ್ತಾ ಇದ್ದಾರೆ. ಇನ್ನು ಮುಖ್ಯವಾದ ವ್ಯಕ್ತಿಗಳಿದ್ದಾರೆ. ಸ್ಯಾಂಡಲ್ವುಡ್ಗೆ ಮಸಿ ಬಳಿಯುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಇನ್ನೂ ನಟ ನಟಿಯರು ಯಾಕೆ ಇದರ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ವೋ ಗೊತ್ತಿಲ್ಲ. ವಿದೇಶದಿಂದ ಬಂದು ಮಾರಾಟ ಮಾಡ್ತಾ ಇರೋರೇ ಮುಖ್ಯವಾದಂತ ವ್ಯಕ್ತಿಗಳು. ಸರ್ಕಾರಕ್ಕೆ ಇದೆಲ್ಲ ಗೊತ್ತಿಲ್ವಾ? ಗೊತ್ತಿದ್ದು ನಾಟಕ ಮಾಡ್ತಾ ಇದ್ದಾರೆ. ಇದೆಲ್ಲ ಡ್ರಾಮಾ ಅಷ್ಟೇ ಅಂತ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲ ವಿಚಾರಗಳು ಕೂಡ ಗೊತ್ತಿರ್ತದೆ. ಕಳ್ಳ ಪೊಲೀಸ್ ಆಟ ಅಂತಾರಲ್ಲ, ಕೇಳಿದೀರಾ? ಆ ತರ ಈ ಆಟ, ಈ ಡ್ರಗ್ಸ್ ದಂಧೆ ಇದೆಯಲ್ಲ, ಹಣ ವಸೂಲಿ ಮಾಡಲಿಕ್ಕೆ ದಂಧೆ ಪ್ರಾರಂಭ ಆಗಿದೆ. ಸಿನಿಮಾ ಕಡೆ ಜನಕ್ಕೆ ಒಲ್ವಿದೆಯಲ್ಲ, ಯಾರೋ 2-3 ನಟಿಯರನ್ನ ಹಿಡ್ಕೊಂಡು ಎಳ್ದಾಡ್ತಾ ಇದ್ದಾರೆ. ಇನ್ನ ಹಿಂಗ್ ಎಳಿತಾರೆ ಹಂಗ್ ಬಿಡ್ತಾರೆ, ಹಿಂಗ್ ಎಳಿತಾರೆ ಹಂಗ್ ಬಿಡ್ತಾರೆ. ಒರಿಜಿನಲ್ ಗಿರಾಕಿ ಇನ್ನ ಹಿಡಿಲೇ ಇಲ್ಲ ಇವರು. ಯಾರ್ಯಾರು ತಂದು ವಿದೇಶದಿಂದ ಮಾರ್ತಾ ಇದ್ದಾರೆ ಅವ್ರನ್ನ ಹಿಡಿಬೇಕಲ್ರಿ. ಪೊಲೀಸ್ ಅವ್ರಿಗೆ ಗೊತ್ತಿಲ್ಲದೆ, ಕಸ್ಟಮ್ಸ್ ಅವ್ರಿಗೆ ಗೊತ್ತಿಲ್ಲದೆ ಹೆಂಗ್ ಬರುತ್ತೆ? ಸೊ ನಿಷ್ಪಕ್ಷಪಾತ ತನಿಖೆ ಆಗ್ಬೇಕು. ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸುಶಾಂತ್ ಸಿಂಗ್ ರಜಪೂತ್ ಕೊಲೆ ಆಗಿಲ್ಲ ಅಂತ ಸಿಬಿಐಗೆ ಏಮ್ಸ್ ವೈದ್ಯರು ಹೇಳಿದ್ದಾರಂತೆ. ಸುಶಾಂತ್ ಕೊಲೆಯಾಗಿದ್ದ ಎಂಬ ವಾದವನ್ನ ಏಮ್ಸ್ ತಳ್ಳಿ ಹಾಕಿದೆ. ಸುಶಾಂತ್ಗೆ ವಿಷ ಉಣಿಸಿಲ್ಲ, ಕತ್ತನ್ನು ಹಿಸುಕಿಲ್ಲ, ವಿಷವಿಕ್ಕಿದ್ದಾರೆ ಅನ್ನೋದು ಒಂದು ಅನುಮಾನ ಅಷ್ಟೇ. ಆತ್ಮಹತ್ಯೆ ಮಾಡಿಕೊಂಡೇ ಸುಶಾಂತ್ ಸಿಂಗ್ ಸಾವನ್ನಪ್ಪಿದ್ದಾರೆ ಅಂತ ಏಮ್ಸ್ ವೈದ್ಯರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಾಲಿವುಡ್ನ ಖ್ಯಾತ ನಟ ಅಕ್ಷಯ್ ಕುಮಾರ್ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಕೇಸ್ ಹಾಗೂ ಡ್ರಗ್ಸ್ ನಂಟಿನ ಬಗ್ಗೆ ಮಾತನಾಡಿದ್ದಾರೆ. ಡ್ರಗ್ಸ್ ಬಾಲಿವುಡ್ ಹೇಳಿಕೆಗೆ ಅಕ್ಷಯ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿನಿರಂಗದಲ್ಲಿ ಇಂತಹ ಸುದ್ದಿಗಳು ಭಾರೀ ಆಘಾತ ತರ್ತಾ ಇದೆ. ಯಾರದ್ದೋ ಒಬ್ಬರ ತಪ್ಪಿಗೆ ಇಡೀ ಇಂಡಸ್ಟ್ರಿಗೆ ಕಳಂಕ ಬರ್ತಾ ಇದೆ. ನಟ ನಟಿಯರು ಸಮಾಜಕ್ಕೆ ಮಾರಕ ಆಗಬಾರದು, ಎಲ್ರಿಗೂ ಮಾದರಿಯಾಗಿರಬೇಕು. ನಮ್ಮ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದೆ, ಅದನ್ನು ಗೌರವಿಸಬೇಕು. ಯಾರೇ ಆಗಲೂ ತಪ್ಪು ನಡೆಯೋದನ್ನ ತಿದ್ದುಕೊಳ್ಳಿ, ಕಾನೂನನ್ನು ಗೌರವಿಸಿ ಅಂತ ವಿಡಿಯೋದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ನಿನ್ನೆಯೂ ಕೊರೋನಾ ಆಘಾತವಾಗಿದೆ. ನಿನ್ನೆ ಒಂದೇ ದಿನ 9,886 ಕೇಸಸ್ ಕನ್ಫರ್ಮ್ ಆಗಿವೆ. ಗುಣಮುಖ ಪ್ರಮಾಣದಲ್ಲಿ ಏರಿಕೆ ಕಂಡಿದ್ದು ನಿನ್ನೆ ಒಂದೇ ದಿನ 8,989 ಜನ ವಿವಿಧ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಕೊರೋನಾ ಹಿಮ್ಮಾರಿಗೆ ನಿನ್ನೆ 100 ಜನ ಅಸು ನೀಗಿದ್ದಾರೆ. ರಾಜ್ಯದಲ್ಲಿ 1,12,783 ಸಕ್ರಿಯ ಪ್ರಕರಣಗಳಿವೆ. ಒಟ್ಟು ಕೊರೋನಾ ಕೇಸ್ 6,30,516 ಇದೆ. ಬೆಂಗಳೂರಲ್ಲಿ ನಿನ್ನೆ 3,925 ಕೊರೋನಾ ಕೇಸಸ್ ದಾಖಲಾಗಿದ್ದು 21 ಮಂದಿ ಮೃತಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ಲಾಕ್ಡೌನ್ ಜಾರಿಯಾಗಿಲ್ಲ. ರಾಜ್ಯದಿಂದಲೂ ಲಾಕ್ಡೌನ್ ಮಾಡಿ ಅನ್ನೋ ಆದೇಶನೂ ಇಲ್ಲ. ಆದರೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಪಿಳ್ಳೇನಹಳ್ಳಿ ಗ್ರಾಮಸ್ಥರು
ಸ್ವಯಂ ಪ್ರೇರಿತರಾಗಿ ಕಂಪ್ಲೀಟ್ ಲಾಕ್ಡೌನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ 5,000ಕ್ಕೂ ಹೆಚ್ಚು ಜನ ಇದ್ದಾರೆ. ಅಲ್ಲದೆ ಇದೇ ಊರಿನ ಮೂಲಕ ಹುಲಿಕೆರೆ, ನಾಗೇನಹಳ್ಳಿ ಸೇರಿದಂತೆ 10 ಹಳ್ಳಿ ಜನ ಓಡಾಡ್ತಾರೆ. ಇಷ್ಟೆಲ್ಲ ಜನರ ಓಡಾಟ ಇದ್ರೂ ಕೂಡ ಸದ್ಯ ಈ ಊರು ಕಂಪ್ಲೀಟ್ ಲಾಕ್ ಆಗಿದೆ. ಜನ ಅಕ್ಕಪಕ್ಕದ ಮನೆಗೂ ಹೋಗ್ತಾ ಇಲ್ಲ. ಊರಲ್ಲಿರೋ ಅಂಗಡಿಗಳು ಬೆಳಗ್ಗೆ 7ರಿಂದ 10 ಗಂಟೆ ತನಕ ಮಾತ್ರ ಓಪನ್ ಮಾಡೋದಕ್ಕೆ ಅವಕಾಶ ಇರೋದು. ರೈತರು ಹೊಲ ಗದ್ದೆ ಹಾಲು ಹಾಕೋಕ್ ಹೋಗ್ಬೇಕು ಅಂದ್ರೆ ಮಾಸ್ಕ್ ಹಾಕೊಂಡೇ ಹೋಗ್ಬೇಕು. ಕೊರೋನಾ ಸೋಂಕು ಬಾರದೇ ಇದ್ರೂ ರಾಜ್ಯದಲ್ಲಿ 6ರಿಂದ 18 ವರ್ಷದೊಳಗಿನ 1 ಕೋಟಿಗೂ ಅಧಿಕ ಸಂಕಷ್ಟ ಇವಾಗ ಎದುರಾಗಿರೋದು ಅಂತ ಒಂದು ಏಜ್ ಗ್ರೂಪ್ ಅಲ್ಲಿ ಕಾರಣ. ಯಾಕಂದ್ರೆ ಮಕ್ಕಳಿಗೆ ಕೋವಿಡ್ ಸಮಸ್ಯೆಯಿಂದ ಕಬ್ಬಿಣಾಂಶದ ಮಾತ್ರೆಗಳು ಸಿಗ್ತಾ ಇಲ್ಲ. ಪ್ರತಿ ವಾರ ಶಾಲೆಗಳಲ್ಲಿ ವಿತರಿಸಲಾಗ್ತಾ ಇದ್ದ ಈ ಮಾತ್ರೆಗಳು ಕಬ್ಬಿಣಾಂಶ ಕೊರತೆಯಿಂದ ಉಂಟಾಗುವಂತ ರಕ್ತಹೀನತೆಯನ್ನು ತಡೆಯೋದಕ್ಕೆ ಸಹಾಯವಾಗಿತ್ತು. ಕೋವಿಡ್ ಕಾರಣಕ್ಕೆ ಶಾಲೆಗಳು ಬಂದ್ ಆಗಿದ್ದು ಮಕ್ಕಳಿಗೆ ಮಾತ್ರೆ ಪೂರೈಕೆ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಮನೆಗೆ ಮಾತ್ರೆ ತಲುಪಿಸ್ತಾ ಇದ್ದ ಆಶಾ ಕಾರ್ಯಕರ್ತೆಯರು ಕೂಡ ಕೋವಿಡ್-19 ಕಾರ್ಯನಿರ್ವಹಣೆ ಮಾಡ್ತಾ ಇದ್ದು ಮನೆ ಮನೆಗೂ ಮಾತ್ರೆ ಕೊಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಇದರಿಂದಾಗಿ ಸಮಸ್ಯೆ ಆಗಬಹುದು ಅಂತ ವೈದ್ಯರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಮುದಾಯ ಆರೋಗ್ಯ ಕೇಂದ್ರ ಅವ್ಯವಸ್ಥೆಯ ಆಗರವಾಗಿ ಮಾರ್ಪಟ್ಟಿರುವಂತಹ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಆರೋಗ್ಯ ಕೇಂದ್ರದಲ್ಲಿ ನಡೆದಿದೆ. ಒಂದೇ ಬೆಡ್ನಲ್ಲಿ 2 ಚಿಕಿತ್ಸೆ ಪಡೆಯುವಂತ ಸ್ಥಿತಿ ನಿರ್ಮಾಣವಾಗಿದೆ. ಶೌಚಾಲಯ ಸೇರಿದಂತೆ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಅನ್ನೋದು ಇಲ್ಲ. ಹೀಗಾಗಿ ರೋಗಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಡ್ ವ್ಯವಸ್ಥೆ ಹಾಗೂ ಆಸ್ಪತ್ರೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತೆ ಒತ್ತಾಯ ಮಾಡಿದ್ದಾರೆ ರೋಗಿಗಳ ಸಂಬಂಧಿಗಳು. ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ, ಸರಿಪಡಿಸಿ ಅಂತ. ಆದ್ರೆ ಅಲ್ಲಿರೋರು ಯಾರು ಕ್ಯಾರೆ ಮಾಡ್ತಾ ಇಲ್ವಂತೆ. ಹೀಗಾಗಿ ಆದಷ್ಟು ಬೇಗ ಅಧಿಕಾರಿಗಳು ಸರಿಪಡಿಸಬೇಕು ಅನ್ನೋ ಒತ್ತಾಯ ಅಲ್ಲಿ ಕೇಳಿಬರ್ತಾ ಇದೆ. ಅಕ್ಟೋಬರ್ 17ರಂದು ಕಾವೇರಿ ತೀರ್ಥೋದ್ಭವ. ಬೆಳಗ್ಗೆ 7:03 ತೀರ್ಥೋದ್ಭವ ಆಗಲಿದೆ. ಆದರೆ ಯಾವುದೇ ಕಾರಣಕ್ಕೂ ಕಲ್ಯಾಣಿಗೆ ಇಳಿಯುವಂತಿಲ್ಲ. ದೊಡ್ಡ ವಾಹನಗಳಿಗೂ ಅವಕಾಶ ನೀಡೋದಿಲ್ಲ. ವಿಧಿವಿಧಾನಗಳಿಗೆ ಯಾವುದೇ ಅಪಚಾರ ಇರೋದಿಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೊರ ಜಿಲ್ಲೆಯಿಂದ ತೀರ್ಥೋದ್ಭವಕ್ಕೆ ಬರೋರಿಗೆ ಕೊರೋನಾ ಚೆಕ್ ಸರ್ಟಿಫಿಕೇಟ್ ಕಡ್ಡಾಯ. ತೀರ್ಥೋದ್ಭವಕ್ಕೆ ಮಕ್ಕಳು ವೃದ್ಧರು ಬರದಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. 7:03 ಆ ತಾಯಿ ಮತ್ತೆ ಆಶೀರ್ವಾದ ಮಾಡ್ತಾರೆ. ಜಿಲ್ಲಾಡಳಿತ, ಜಿಲ್ಲಾ ಜನಪ್ರತಿನಿಧಿಗಳು ಅದಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸೂಚನೆ ಕೊಡ್ತಾರೆ. ನಾವು ತಲಕಾವೇರಿಯಲ್ಲಿ ಕೋವಿಡ್ ಇರೋದ್ರಿಂದ ಯಾವುದೇ ಕಾರಣಕ್ಕೆ ತೀರ್ಥೋದ್ಭವ ಆದಮೇಲೆ ಒಳಗಡೆ ಕಲ್ಯಾಣಿ ಒಳಗಡೆ ಇಳಿದು ಸ್ನಾನ ಮಾಡೋಗಿಲ್ಲ. ಮೇಲ್ಗಡೆಗೆ ಯಾವುದೇ ಲಾರಿ ಆಗಲಿ ಮತ್ತೊಂದಾಗಲಿ ದೊಡ್ಡ ವಾಹನಗಳನ್ನು ಅವತ್ತು ಒಂದು ದಿವಸ ಅಲ್ಲಿ ಒಳಗಡೆ ಬರೋಕ್ಕಾಗೋದಿಲ್ಲ. ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಕಡ್ಡಾಯವಾಗಿ ಮೇಂಟೈನ್ ಮಾಡಬೇಕು ಅನ್ನುವ ತೀರ್ಮಾನವನ್ನು ಈಗಾಗಲೇ ಮಾಡಿರೋದ್ರಿಂದ ಬರ್ತಕ್ಕಂಥವರು ಕೋವಿಡ್ ಟೆಸ್ಟ್ ಅನ್ನು ಅವ್ರು ಮಾಡಿಸ್ಕೊಂಡು ಸರ್ಟಿಫಿಕೇಟ್ ತರಬೇಕಾಗಿದೆ. ವರುಣಾಘಾತ ಬಸವನಾಡಿನ ತೋಟಗಾರಿಕೆ ಬೆಳೆಗಾರರನ್ನ ಕಂಗಾಲಾಗಿಸಿದ್ದು ದ್ರಾಕ್ಷಿ ಬೆಳೆಗಾರರ ಜೊತೆ ಈಗ ದಾಳಿಂಬೆ ಬೆಳೆಗಾರರು ಹೈರಾಣಾಗಿದ್ದಾರೆ. ಕಳೆದ 1 ತಿಂಗಳಿಂದ ಆಗಾಗ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ದಾಳಿಂಬೆ ಬೆಳೆಯನ್ನ ಹಾಳು ಮಾಡಿಬಿಟ್ಟಿದೆ. ಆ ಮಳೆ ದಾಳಿಂಬೆ ಬೆಳೆಗೆ ಕ್ಯಾರ್ ರೋಗ ಅಂದ್ರೆ ಬ್ಯಾಕ್ಟೀರಿಯಲ್ ಫ್ಲೈಟ್ ಅರ್ಥಾತ್ ದುಂಡಾಣು ರೋಗ ವಕ್ಕರಿಸಿದ್ದು ಅನ್ನದಾತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಪರಿಸ್ಥಿತಿ. ಸುಮಾರು 20%ಕ್ಕಿಂತಲೂ ಹೆಚ್ಚು ಇಳುವರಿ ಕುಂಠಿತವಾಗಿರುವಂತ ಅಂದಾಜಿದ್ದು ದಾಳಿಂಬೆ ಬೆಳೆಗಾರರು ಕಂಗಾಲಾಗಿದ್ದಾರೆ. ದಾಳಿಂಬೆ ಬೆಳೆ ಪೂರ್ತಿ ಲಾಸ್ ಆಗೈತ್ರಿ ಸರ್. ಅದು 3-2 ಲಕ್ಷ ರೂಪಾಯಿ ಲಾಗಣೆ ಮಾಡಿದ್ರಿ ಸರ್. ವರ್ಷ 3 ಲಕ್ಷ ರೂಪಾಯಿ ಬೆಳೆ ಬರ್ತಿದ್ರಿ ಸರ್. ಈ ಸರಿ ಹವಾಮಾನ ವೈಪರೀತ್ಯದಿಂದ ಅಟ್ಯಾಕರ್ ಬಂದು ಒಟ್ಟು ನೆಲಕ್ಕೆ ಬಿದ್ದಿದೆ ಸರ್ ಅಟಕಾಯಿ. ಅದಕ್ಕೆ ಮಾರ್ಕೆಟ್ ಎಲ್ಲ ಏನಿಲ್ಲ ಸರ್. ಯಾರು ಅಧಿಕಾರಿಗಳು ಯಾರು ಈ ಕಡೆ ಹೊಳ್ಳಿ ಆಗಿ ಗೊತ್ತಾಗಿಲ್ಲ ಸರ್. ಒಟ್ಟ ನಮ್ಗೆ ಇದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಮಂಗಾಡಹಳ್ಳಿ ಗ್ರಾಮದಲ್ಲಿ ಕಾಡಾನೆಗಳ ಹಿಂಡು ದಾಳಿ ನಡೆಸಿ ರೈತರ ಬೆಳೆ ನಾಶ ಮಾಡಿವೆ. ಮಂಗಾಡಹಳ್ಳಿ ಗ್ರಾಮದ ಲಿಂಗರಾಜೇಗೌಡ ಅನ್ನೋರು 4 ಎಕರೆಯಲ್ಲಿ ಬಾಳೆ ಬೆಳೆಯನ್ನು ಬೆಳೆದಿದ್ರು. ಕಾಡಾನೆಗಳ ಹಿಂಡು ಏಕಾಏಕಿ ದಾಳಿ ನಡೆಸಿ ಬಾಳೆ ತೋಟಕ್ಕೆ ನುಗ್ಗಿ ಸಂಪೂರ್ಣ ಬೆಳೆಯನ್ನು ನಾಶ ಮಾಡಿದೆ. ದಾಳಿಯಿಂದ ನಾಶವಾಗಿರುವಂತಹ ಬೆಳೆಯಿಂದ ಸುಮಾರು 4 ಲಕ್ಷದಷ್ಟು ನಾಶವಾಗಿದೆ. ನಾಶವಾದ ರೈತರ ಬೆಳೆಗಳಿಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಸೂಕ್ತವಾಗಿ ಸಿಕ್ಕಿಲ್ಲ ಅಂತ ರೈತರು ಪಾಪ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಹಾಸನದ ಸಕಲೇಶಪುರ ತಾಲೂಕಿನ ಮಳಲಿ ಗ್ರಾಮದಲ್ಲಿ ನರಳಾಡ್ತಾ ಇದ್ದ ಮರಿಯಾನೆಗೆ ಚಿಕಿತ್ಸೆ ನೀಡಿ ಸಕ್ರೆಬೈಲ್ ಬಿಡಾರಕ್ಕೆ ಸ್ಥಳಾಂತರ ಮಾಡಲಾಗಿದೆ. 5 ದಿನದ ಮರಿಯಾನೆ ಅಸ್ವಸ್ಥಗೊಂಡ ಕಾಫಿ ತೋಟದಲ್ಲಿ ಬಿದ್ದುಬಿಟ್ಟಿತ್ತು. 4 ದಿನದಿಂದ ಕಾಫಿ ತೋಟದಲ್ಲಿ ಚಿಕಿತ್ಸೆ ನೀಡಿದರೂ ಗುಣಮುಖವಾಗದ ಮರಿಯಾನೆಯನ್ನ ಹಾಸನದ ವೆಟರ್ನರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಚಿಕಿತ್ಸೆ ನಂತರ ಮರಿಯಾನೆಯನ್ನ ಅಧಿಕಾರಿಗಳು ಶಿವಮೊಗ್ಗದ ಸಕ್ರೆಬೈಲ್ ಬಿಡಾರಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಪೊಲೀಸರಿಗೆ ಆರೋಗ್ಯ ಭಾಗ್ಯ ಯೋಜನೆ ಇತ್ತು. ಇದರಿಂದ ಅನಾರೋಗ್ಯಕ್ಕೀಡಾದ ಪೊಲೀಸರು ಕಡಿಮೆ ದುಡ್ಡಿನಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳಬಹುದಾಗಿತ್ತು.
ಆಗಸ್ಟ್ 31ರಿಂದಲೇ ಪೊಲೀಸರಿಗೆ ಕೊಡ್ತಾ ಇದ್ದ ಚಿಕಿತ್ಸೆಯನ್ನ ರದ್ದು ಮಾಡಲಾಗಿದೆ. ಹೀಗಾಗಿ ಪೊಲೀಸರು ಆಸ್ಪತ್ರೆಗೆ ಹೋದ್ರೆ ಕಾಸು ಕಟ್ಟಿದ್ರಷ್ಟೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಇದರಿಂದ ಪೊಲೀಸರು ಸಂಕಷ್ಟಕ್ಕೆ ಸಿಲುಕಿದ್ರು. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡಿತ್ತು. ಎಚ್ಚೆತ್ತುಕೊಂಡ ಗೃಹ ಸಚಿವರು ಶೀಘ್ರದಲ್ಲಿ ಸರಿಪಡಿಸಿ ಅವರಿಗೆ ಚಿಕಿತ್ಸೆ ನೀಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಭಾರತದ ಅತ್ಯಾಧುನಿಕ ಪರಮಾಣು ಸಾಮರ್ಥ್ಯದ ಶೌರ್ಯ ಕ್ಷಿಪಣಿಯ ಪರೀಕ್ಷಾರ್ಥ ಉಡಾವಣೆ ಯಶಸ್ವಿಯಾಗಿದೆ. ಒಡಿಶಾ ಕರಾವಳಿಯ ಅಬ್ದುಲ್ ಕಲಾಂ ದ್ವೀಪದಿಂದ ಪರೀಕ್ಷಾರ್ಥ ಉಡಾವಣೆ ನಡೆಸಲಾಗಿದೆ. ಭೂಮಿಯ ಮೇಲ್ಮೈಯಿಂದ ಮೇಲ್ಮೈಗೆ ನೆಗೆಯುವ ಸಾಮರ್ಥ್ಯವಿರುವಂತಹ ಮಧ್ಯಮ ಶ್ರೇಣಿಯ ಹೈಬ್ರಿಡ್ ಕ್ಷಿಪಣಿ ಇದಾಗಿದೆ. ಮಂಡ್ಯದ ಕೀಲಾರ ಗ್ರಾಮದ ರೈತನ ಮನೆಯಲ್ಲಿ ರಾಸುಗಳ ನಿಗೂಢ ಸಾವು ಪ್ರಕರಣದಲ್ಲಿನ ಸತ್ಯಾಂಶ ಬಯಲಿಗೆ ಬಂದಿದೆ. ರಾಸುಗಳ ಸಾವಿಗೆ ಹೈಡ್ರೋಸೈನಿಕ್ ಆಸಿಡ್ ಎಂಬ ವಿಷವಸ್ತು ಕಾರಣವಂತೆ. ಈ ಕುಟುಂಬಕ್ಕೆ ಆಗದವರು ಅಥವಾ ಸಂಬಂಧಿಕರು ಅಥವಾ ರಾಜಕೀಯ ವೈರತ್ವ ಇರೋರು ಈ ಕೃತ್ಯವನ್ನು ನಡೆಸಿರಬಹುದು ಆ ಶಂಕೆ ಇದೆ ಅಂತ ಡಿಸಿ ಹೇಳಿದ್ದಾರೆ. ರಾಜ್ಯದಲ್ಲಿ ಶಾಲೆ ಓಪನ್ ಗೊಂದಲಕ್ಕೆ ಇನ್ನೂ ಕೂಡ ತೆರೆ ಬಿದ್ದಿಲ್ಲ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಶಾಲೆಗಳ ಓಪನ್ ಬಗ್ಗೆ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಚಾಮರಾಜನಗರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಚಿವ ಸುರೇಶ್ ಕುಮಾರ್ ಅಕ್ಟೋಬರ್ 15ರಿಂದ ಹಂತ ಆರಂಭಕ್ಕೆ ಅವಕಾಶ ಇದೆ. ಆದರೆ ಶಿಕ್ಷಣ ಇಲಾಖೆ ಈ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ. ತಜ್ಞರು, ಸಂಘಟನೆ, ಪೋಷಕರ ಜೊತೆ ಚರ್ಚೆ ಮಾಡ್ತೀವಿ. ಶಾಲೆಗಳನ್ನ ಯಾವಾಗ ಹೇಗೆ ಆರಂಭಿಸಬೇಕು 1 ವಾರದಲ್ಲಿ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಾನು 1 ಸಲ ಅಲ್ಲ 2 ಸಲ ಅಲ್ಲ 10 ಸಲ ಹೇಳಿದ್ದೀನಿ. ಶಾಲೆಗಳು ಪ್ರಾರಂಭ ಆಗುವ ದಿನಾಂಕವನ್ನು ಇನ್ನೂ ಕೂಡ ನಾವು ತೀರ್ಮಾನ ಮಾಡಿಲ್ಲ. ಉಡುಪಿಯ ವಿದ್ಯಾವರದಲ್ಲಿ ಹವ್ಯಾಸಿ ಮೀನು ಹಿಡಿಯೋರೊಬ್ಬರಿಗೆ ಭಾರೀ ಗಾತ್ರದ ಮೀನು ಸಿಕ್ಕಿದ್ದು ಈ ಫಿಶ್ ಕ್ಯಾಚ್ ವಿಡಿಯೋ ಈಗ ವೈರಲ್ ಆಗಿದೆ. ಆಳೆತ್ತರದ ಅಪರೂಪದ ಮೀನಿದು. ಕರಾವಳಿಯಲ್ಲಿ ಕಾಂಡೈ ಮೀನು ಅಂತ ಕರೆಸಿಕೊಳ್ಳುವಂತಹ ಮೀನಿನ ಉದ್ದ ಸುಮಾರು 6 ಅಡಿಯಷ್ಟಿದೆ. ಉದ್ಯಾವರದ ಕೇಬಲ್ ಆಪರೇಟರ್ ನಾಗೇಶ್ ಕುಮಾರ್ ಸಣ್ಣ ದೋಣಿಯಲ್ಲಿ ಮೀನಿಗೆ ಗಾಳ ಹಾಕಿದಾಗ ಈ ಕಾಂಡೈ ಮೀನು ಸಿಕ್ಕಿದೆ. ಚಿತ್ರ ಸಾಹಿತಿ ಕೆ ಕಲ್ಯಾಣ್ ದಾಂಪತ್ಯ ಪೊಲೀಸ್ ಠಾಣೆ ಮೆಟ್ಲನ್ನು ಹತ್ತಿದೆ. ತಮ್ಮ ಪತ್ನಿ ಅಶ್ವಿನಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಲ್ಯಾಣ್ ಬೆಳಗಾವಿ ಮಾಳ ಮಾರುತಿ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಪತ್ನಿಯನ್ನು ಅಪಹರಿಸಿ ಆಸ್ತಿ ಲಪಟಾಯಿಸಿದ್ದಾರೆ ಅಂತ ಸೆಪ್ಟೆಂಬರ್ 30ರಂದು ಶಿವಾನಂದ ವಾಲಿ ಎಂಬಾತನ ಮೇಲೆ ಕಲ್ಯಾಣ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಬಿಆರ್ ಗಡೇಕರ್ ಅಶ್ವಿನಿ ಅವರನ್ನು ಕರೆಸಿ ವಿಚಾರಣೆ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಕಲ್ಯಾಣ್ ಎಲ್ಲವೂ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ದಾರೆ. ಕೊರೋನಾ ಕಾರಣದಿಂದ ಚಿತ್ರರಂಗ ಸಂಕಷ್ಟದಲ್ಲಿದೆ. 7 ತಿಂಗಳಿಂದ ಚಿತ್ರಗಳು ರಿಲೀಸ್ ಆಗಿಲ್ಲ. ಹೀಗಾಗಿ ಕಲಾವಿದರು ಹಾಗೂ ತಂತ್ರಜ್ಞರು 20% ತಾವು ತೆಗೆದುಕೊಳ್ಳುವ ಸಂಭಾವನೆಯಲ್ಲಿ ಕಡಿಮೆ ಮಾಡಿಕೊಳ್ಳಬೇಕು ಅಂತ ಟಾಲಿವುಡ್ ನಿರ್ಮಾಪಕರ ಸಂಘ ಗೈಡ್ಲೈನ್ ನೀಡಿದೆ. ಅಂದಹಾಗೆ ಕನ್ನಡ ಚಲನಚಿತ್ರರಂಗದಲ್ಲೂ ಈ ರೀತಿಯ ಬೇಡಿಕೆಯನ್ನು ನಿರ್ಮಾಪಕರು ಇಟ್ಟಿದ್ದು ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಸಂಭಾವನೆಗಳು ಕಡಿತವಾಗುವಂತ ಸಾಧ್ಯತೆ ಇದೆ. ಕೊರೋನಾ ನಂತರ ರಾಜಮೌಳಿ ಆಕ್ಷನ್ ಕಟ್ ಹೇಳ್ತಿರುವಂತಹ RRR ಸಿನಿಮಾಗೆ ಅಕ್ಟೋಬರ್ 10ರಿಂದ ಶೂಟಿಂಗ್ ಶುರುವಾಗುತ್ತೆ. ಸದ್ಯ ಇರೋ ಮಾಹಿತಿ ಪ್ರಕಾರ 2 ವಾರ ಚಿತ್ರತಂಡದ ಎಲ್ಲಾ ಸದಸ್ಯರನ್ನು ಖಾಸಗಿ ಹೋಟೆಲ್ನಲ್ಲಿ ಕ್ವಾರಂಟೈನ್ ಮಾಡಿದ್ದು ನಂತರ ಎಲ್ಲರಿಗೂ ಪರೀಕ್ಷೆ ಮಾಡಿ ಶೂಟಿಂಗ್ಗೆ ಕರೆಸಿಕೊಳ್ಳಲಾಗುತ್ತಂತೆ. ಹೀಗಾಗಿ ಸದ್ಯ ಮುಂಜಾಗ್ರತೆ ಕ್ರಮ ಕೈಗೊಂಡಿರುವಂತಹ RRR ಟೀಮ್ ಸದ್ಯದಲ್ಲೇ ಶೂಟಿಂಗ್ ಸ್ಟಾರ್ಟ್ ಮಾಡುತ್ತೆ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಸದ್ಯ ವೆಬ್ ಸಿರೀಸ್ ನಿರ್ಮಾಣಕ್ಕೆ ಸೈ ಅಂತ ಹೇಳಿದ್ದಾರೆ. ನಟನಾಗಬೇಕು ಅಂತ ಕನಸು ಕಂಡಿರೋ ಉಮರ್ ಖಾನ್ಗೆ ಪ್ರೋತ್ಸಾಹ ನೀಡಲು ಈ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಂದಹಾಗೆ ವೆಬ್ ಸಿರೀಸ್ ಕತೆ ಮಾತ್ರ ದೇಶೀಯ ಕ್ರೀಡೆಗೆ ಸಂಬಂಧಿಸಿದ್ದಾಗಿರುತ್ತೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ರಾಜ್ಯದ ಹಲವೆಡೆ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ನದಿಗಳು, ಝರಿಗಳಿಗೆ ಜೀವ ಕಳೆ ಬಂದಿದೆ. ಉಡುಪಿ ಜಿಲ್ಲೆಯ ಮಣಿಪಾಲ್ ಸಮೀಪದ ಅರ್ಬಿ ಜಲಪಾತ ಮೈದುಂಬಿ ಹರಿತಾ ಇದ್ದು ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ದಟ್ಟ ಕಾಡಿನ ನಡುವೆ ಕಪ್ಪು ಕಲ್ಲಿನ ಹಾಸು ಇನ್ನಷ್ಟು ರಮಣೀಯತೆಯನ್ನ ಕೊಟ್ಟಿದೆ. ಪ್ರವಾಸಿಗರು ಪ್ರಕೃತಿ ಮಡಿಲಲ್ಲಿ ಮಿಂದೇಳ್ತಾ ಇದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.